ಇಟ್ನಾಳ್ ಸರ್, ನಾನು ಅದನ್ನೇ ಕೇಳ್ತಾ ಇದ್ದೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಎಂ ರೇವಣ್ಣ ಅವರಿಗೆ ಕೊಡ್ಲಿ, ಬೇಡ ಅಂತಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗಿಂತ ನಮ್ಮ ದೇಶದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳಿಗಿಂತ ಹೆಚ್ಚು ಸಂಬಳ ತಗೊಳ್ತಾ ಇದ್ದಾರೆ ಎಂ ರೇವಣ್ಣ ಅವರು. ಅಪ್ರಾಕ್ಸಿಮೇಟ್ಲಿ 6 ಲಕ್ಷ ಪ್ರತಿ ತಿಂಗಳಿಗೆ ಸರ್, 5.98 ಲಕ್ಷ ಇಫ್ ಐ ಆಮ್ ಕರೆಕ್ಟ್. ಆಯ್ತು, ಅವ್ರೊಬ್ಬರಿಗೆ ಎಲ್ಲ ಇಡೀ ರಾಜ್ಯದ ಲೆಕ್ಕ ಸಿಗೋದಿಲ್ಲ. ಆಯ್ತು, 25 ಸಾವಿರ ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿ ತಿಂಗಳು ಸಂಬಳ ತಗೊಳ್ತಾ ಇರುವ ಗ್ಯಾರಂಟಿ ಅನುಷ್ಠಾನ ಯೋಜನೆ ಆ ಕಮಿಟಿಗೆ ಸಂಬಂಧಪಟ್ಟವ್ರು ಇದ್ದಾರೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದು ಕೂಡ ನಮಗೆ 3 ವರ್ಷದಲ್ಲಿ ಅನರ್ಹರಿಗೋಯ್ತು. ಇವಾಗ ನಾವು ಅರ್ಹರನ್ನ ಹುಡುಕ್ತಿವಿ, ಅದ್ರಲ್ಲೊಂದು ಜಾತಿ ಕೇಳ್ತೀವಿ ಅಂದ್ರೆ ಕಂಪ್ಲೀಟ್ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂತ ಅನ್ಸಲ್ವಾ ಇದು ಅಂತ? ಇಲ್ಲ, ನಾನು ಅನೇಕ ಸರ್ತಿ ಹೇಳಿದ್ದೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕೂಡ ನಾನು ಇದನ್ನು ಹೇಳಿದ್ದೇನೆ. ದಿಸ್ ಇಸ್ ಎ ಕ್ಲಾಸಿಕ್ ಕೇಸ್ ಆಫ್ ಬಜೆಟರಿ ಮಿಸ್ಮ್ಯಾನೇಜ್ಮೆಂಟ್. ರಾಜಕೀಯವಾಗಿ ಅವಾಗ ಬಿಜೆಪಿ ಅವರು ಗ್ಯಾರಂಟಿ ಯೋಜನೆಗಳು ಹೊರೆ ಆಗ್ತದೆ ಅಂತ ಹೇಳ್ತಿದ್ರು, ಇವರು ಹೊರೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ನಾವು ಹೊರೆ ಆಗುತ್ತೆ ಮತ್ತು ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆ ಕೊಡಿ ಅಂತ ನಾವು ಮಾತಾಡ್ತಿದ್ವಿ. BPL ಕಾರ್ಡ್ದವ್ರಿಗೆ ಮಾತ್ರ ಇದೆಲ್ಲ ತಲುಪಿ, ಎಲ್ರಿಗೂ ಅಲ್ಲ, ಕಾಕಾ ಸಾಹೇಬ ಅಣ್ಣ ಸಾಹೇಬ್ ಎಲ್ರಿಗೂ ಫ್ರೀ ಬೇಕಾಗಿಲ್ಲ ಅಂತ. ಯಾಕಂದ್ರೆ ಇಟ್ ಈಸ್ ಪ್ಯೂರ್ಲಿ ಬಜೆಟ್ ಪ್ರೊಫ್ಲಿಗಸಿ ಅಂತಾರೆ ಇಂಗ್ಲಿಷ್ ಅಲ್ಲಿ. ದುಂದು ವೆಚ್ಚ ಆಗುತ್ತೆ ಇದು, ಹಾಗೆ ಮಾಡೋದು ಅಲ್ಲ ಅಂತ ಮಾತಾಡ್ತಿದ್ವಿ. ಈಗ ಬಿಜೆಪಿ ಅವರು ಮಾತಲ್ಲಿ ಒಪ್ಕೊಂಡಿರ್ಲಿಕ್ಕಿಲ್ಲ ಕಾಂಗ್ರೆಸ್ ಅಲ್ಲಿ, ಬಟ್ ಕೃತಿಯಲ್ಲಿ ಒಪ್ಕೊಂಡಾಗಿದೆ ಈಗ. ಹೀಗಿರುವಾಗ ಮತ್ತೆ ಅದನ್ನೇ ಬಿಜೆಪಿ ಅದನ್ನು ವಿರೋಧ ಮಾಡೋದು ನನಗೆ ಐ ಡೋಂಟ್ ನೋ ವಾಟ್ ಈಸ್ ದ ಲಾಜಿಕ್ ದೇ. ಬಟ್ ಎನಿವೇಸ್, ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಿರುವ ಸಮಿತಿಗಳು, ಅದಕ್ಕಾಗಿರೋ ಖರ್ಚು ಮತ್ತೆ ಇದೆಲ್ಲ ಇದ್ರೂ ಕೂಡ ಒಂದೇ ಆ ಖಾತೆಗೆ ಸಾವಿರಾರು ಫಲಾನುಭವಿಗಳು ಲಿಂಕ್ ಆಗಿರೋದು, ಇವೆಲ್ಲ ಬಹಳ ಸಂಶಯಾಸ್ಪದ ವಿಚಾರ ಇವು. ಹೀಗಿರುವಾಗ ಇದಕ್ಕೊಂದು ಎನ್ಕ್ವೈರಿ ಆಗಬೇಕು. ಅದಕ್ಕೆ ಹೇಳಿದ್ದೆ ನಾನು, ನೀವು ಆಡಿಟ್ ನಡೆಯುವಾಗ ಸರ್ಕಾರದ ಅಧಿಕಾರಿಗಳು ಎಕ್ಸ್ಪ್ಲೇನ್ ಕೊಡಬೇಕಾಗ್ತದೆ. ಆಡಿಟ್ ಆಫೀಸರ್ ಪ್ರತಿಯೊಂದು ಇಲಾಖೆಗೆ ಹೋಗ್ತಾರೆ, ಪ್ರತಿಯೊಂದು ಇಲಾಖೆಯಲ್ಲಿ ಆಡಿಟ್ ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ, ಅದನ್ನ ರೀಕನ್ಸೈಲ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಇದೆಲ್ಲ ಆದ ಮೇಲೆ PSC ಚೇರ್ಮನ್ಗೆ ರಿಪೋರ್ಟ್ ಕೊಡ್ತಾರೆ. PSC ಚೇರ್ಮನ್ ಹ್ಯಾಸ್ ಎವ್ರಿ ಪ್ರಿವಿಲೇಜ್ ಅಂಡರ್ ಲಾ, ರೈಟ್ ಅಂಡರ್ ಲಾ ಟು ಫೈಲ್ ಡೈರೆಕ್ಟ್ಲಿ ಅನ್ FIR. ಸರಿ, ಹೀಗಿರುವಾಗ ಇಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಕೇವಲ ರಾಜಕೀಯ ಮಾತ್ರ ಮಾಡೋದಲ್ಲ. ಮತ್ತೆ ಈಗ ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಆಗಿ ಕರ್ನಾಟಕ ಸರ್ಕಾರಕ್ಕೆ ದುಂದು ವೆಚ್ಚ ಉಳಿದು ಬಿಟ್ರೆ ಯಾರಿಗೆ ಅನುಕೂಲ? ತೆರಿಗೆದಾರನ ಹಣ ಸದ್ವಿನಿಯೋಗ ಆಗೋದಿಲ್ವಾ? ವಿಚ್ ವಿ ಮಸ್ಟ್ ಆಲ್ ಸಪೋರ್ಟ್. ಅದ್ರ ಜೊತೆಗೆ ಈ ಗ್ಯಾರಂಟಿ ಇದ್ರ ಬಗ್ಗೆ, ಗೃಹ ಜ್ಯೋತಿ ಬಗ್ಗೆ ಮಾತಾಡೋದಾದ್ರೆ ಅನೇಕ ಚರ್ಚೆಗಳಾಯ್ತಲ್ಲ, ಸತ್ತವರು ಹಾಗೆ ಹೀಗೆ ಅಂತೇಳಿ. ಗೃಹ ಜ್ಯೋತಿ ಯೋಜನೆ ಇರೋದು ಇಟ್ಸ್ ಕನೆಕ್ಟೆಡ್ ಟು ದ ಎನರ್ಜಿ ಮೀಟರ್. ಆ ಮನೆ ಮಾಲೀಕ ಸತ್ರು ಕೂಡ ಮನೆ ಇರ್ತದೆ. ಇಲ್ಲ ಅಂದ್ರೆ ಇಲ್ಲಿ ಆರೋಪ ಬಂದಿದ್ದೇನು ಸರ್, ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡ್ತಿದ್ದಾರೆ. ನೆಲಮಾಳಿಗೆಯಲ್ಲಿ ಒಂದ್ ಯಾವ್ದೋ ಮಳಿಗೆ ಇರುತ್ತೆ, ಅದಕ್ಕೆ ಗೃಹ ಅಂತ ಹೇಳಿ ಅದೆಲ್ಲವನ್ನು ವೆರಿಫೈ ಮಾಡಿ ನಾನು ಹೇಳ್ತಾ ಇರೋದು, ಇಟ್ ಇಸ್ ಅಗೇನ್ ಕನೆಕ್ಟೆಡ್ ಟು ಮೀಟರ್. ಕರೆಕ್ಟ್, ಇಟ್ಸ್ ಕನೆಕ್ಟೆಡ್ ಟು ಎನರ್ಜಿ ಮೀಟರ್. ಹೀಗಿರುವಾಗ ಯಾಕೆ ನಮಗೆ ಜಾತಿ ಇನ್ನಿತರ ದಾಖಲೆ ಬೇಕಾಗ್ತವೆ, ಇನ್ಕಮ್ ಡೇಟಾ ಬೇಕಾಗ್ತವೆ ಅಂದ್ರೆ ಅವ್ರು ಅರ್ಹ ಹೌದಾ ಅಲ್ವಾ, ಜೊತೆಗೆ ಈ ಯಾವ ವರ್ಗಗಳಿಗೆ ಎಷ್ಟು ನಾವು ಅನುಕೂಲ ಮಾಡಿಕೊಟ್ವಿ ಅನ್ನೋದು ಸರ್ಕಾರಕ್ಕೆ ಡೇಟಾ ಬೇಕದು. ಸರಿ.